ನಮಸ್ಕಾರ, ನಾನು ಮೋಹನ್. ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ವೀರೇಶ್ ಅವರಿಗೆ, ನೀವು ಬೆಂಗಳೂರಿಂದ ಬಂದು ನನಗೋಸ್ಕರ ತುಮಕೂರಿಗೆ ಬಂದು ಸಿದ್ಧರ ಬೆಟ್ಟ, ಅದು ಬಸ್ತಿ ಬೆಟ್ಟ ಅಂತ ಹೇಳಿದ್ದು, ಈ ಲೊಕೇಶನ್ ಬಂದು ಇದು ಮಾಡ್ತಾ ಇದ್ದೀರಾ. ನನ್ನ ಪರ್ಸ್ನಲ್ ಇಂಟರ್ವ್ಯೂ, ನಾನು ಚಿತ್ರಲೋಕಕ್ಕೆ ಹೆಂಗೆ ಬಂದೆ, ಏನು ಎತ್ತ ಅಂತ ಕೆಳಗೆ ಬಂದಿದ್ದೀರಾ. ತುಂಬ ತುಂಬ ಸಂತೋಷ ಸರ್. ಕರ್ನಾಟಕ ಜನತೆಗೂ ತುಂಬ ಸಂತೋಷ. ನಾನು ತುಮಕೂರು ಮೋಹನ್. ನಾನು ಸುಮಾರು ಕನ್ನಡ ಪಿಕ್ಚರಲ್ಲಿ 300 ಪಿಕ್ಚರ್ ಮೇಲೆ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ಪಿಕ್ಚರ್ ಒಂದು 15 ಪಿಕ್ಚರ್ ಮೇಲೆ ಮಾಡಿದ್ದೀನಿ. ನಾನು ಇಂಡಸ್ಟ್ರಿಗೆ ಕರ್ಕೊಂಡೋಗಿದ್ದು, ಪರಿಚಯ ಮಾಡಿಸಿದ್ದು, ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ದು ಮಹಾನ್ ಭಾವ ಯಾರಪ್ಪ ಅಂದರೆ ವೈ ಶಿವಯ್ಯ. ಅವರು ನಮ್ಮ ತುಮಕೂರು ಜಿಲ್ಲೆಯವರೇ, ಸಿರುವಾರದವರು. ಅವರು ಕರ್ಕೊಂಡೋಗಿ ನಮ್ಮ ಮಡ್ರಾಸಲ್ಲಿ ಸ್ಟೆಂಟ್ ಟೀಮ್ನ ಮೆಂಬರ್ಶಿಪ್ ಕೊಡ್ತಿದ್ರು. ನಾನು ಅವಾಗ ಮಡ್ರಾಸಲ್ಲಿ AVM ಸ್ಟುಡಿಯೋದ ರೂಮ್ ಮಾಡ್ಕೊಂಡು ಒಂದು 7 ವರ್ಷ ಇದ್ದೆ. ಅಲ್ಲಿಂದ ತಿರುಗಿ ಕನ್ನಡ ಇಂಡಸ್ಟ್ರಿ ಬಂದಮೇಲೆ ಶಿವಯ್ಯನ ಕರ್ಕೊಬಂದು ಫಸ್ಟ್ ಪಿಕ್ಚರ್ ನನ್ನ ಕ್ಯಾಮರಾ ಮುಂದೆ ನಿಂತಿದ್ದು ಯಾವುದಪ್ಪ ಅಂದರೆ ಸಮಯದ ಗೊಂಬೆ, ಡಾಕ್ಟರ್ ರಾಜ್ಕುಮಾರ್ದು. ಕಂಠೀರವ ಸ್ಟುಡಿಯೋ ಮುಂದೆ ಅವಾಗ ಸೆಟ್ ಹಾಕಿದ್ರು. ಆ ಸೆಟ್ಟಲ್ಲಿ ಅಣ್ಣಾರು ಒಂದು ಟೀ ಹೋಟ್ಲ ಕುಂತಿರ್ತಾರೆ. ನಾವು ಆ ರೂಪಾದೇವಿನ ಓಡಿಸ್ಕೊಬತ್ತೀವಿ. ನಾನು ತೂಗುದ ಶ್ರೀನಿವಾಸರು ಜೊತೆಗೆ ಒಂದಿಬ್ಬರು ಫೈಟ್ರುಗಳು ಓಡಿಸ್ಕೊಬತ್ತೀವಿ. ಓಡಿಸ್ಕೊಬಂದ ಎಮ್ಮನ್ನು ಅಟ್ಯಾಕ್ ಮಾಡಿ ಎಡ್ಕೊಂಡು ಹೋಗಿ ಬಂದಾಗ ಅಣ್ಣಾರು ಸೆಂಟ್ರಲ್ಲಿ ಬಂದು ಅಣ್ಣಾರಿಗೂ ನಮಗೂ ಫೈಟ್ ಸ್ಟಾರ್ಟ್ ಆಗುತ್ತೆ. ಅದು ಫಸ್ಟ್ ಪಿಕ್ಚರ್, ಒಂದು ಕನ್ನಡ ಪಿಕ್ಚರು. ಅದಕ್ಕೆ ಮುಂಚೆ ತಮಿಳ್ ಪಿಕ್ಚರು, ತೆಲುಗು ಪಿಕ್ಚರೆಲ್ಲ ಫೈಟರಾಗಿ ಮಾಡಿದ್ದೆ. ಈ ಕ್ಯಾರೆಕ್ಟರ್ ಅಸಿಸ್ಟೆಂಟ್ ಆಗಿ ಕರ್ಕೊಂಡ್ಬಂದು ನನ್ನ ಕನ್ನಡ ಪಿಕ್ಚರ್ ಪರಿಚಯ ಮಾಡ್ತಿದ್ದು ವೈ ಶಿವಯ್ಯ ನನ್ನ. ಅಲ್ಲಿಂದ ಇಂಡಸ್ಟ್ರಿಯಲ್ಲಿ ನನ್ನ ಪಾತ್ರಗಳು ಹಂಗೆ ಮುಂದುವರಿತಾ ಬಂತು. ಅಣ್ಣಾರ್ ಪಿಕ್ಚರ್ ಜೊತೆಗೆ ಪರಶುರಾಮ, ಜೀವನ ಚೈತ್ರ, ಆಕಸ್ಮಿಕ, ಆವಿನಡೆ, ಸುಮಾರು ಒಂದು 15-20 ಪಿಕ್ಚರ್ ಮಾಡಿದ್ದೀನಿ. ಎಲ್ಲ ಅಣ್ಣಾರ ಪಿಕ್ಚರ್ ಅವಕಾಶ ಕೊಡೋದು, ವರದಪ್ಪಣ್ಣ ಕರೆದಿ ಅವಕಾಶ ಕೊಡ್ಸೋರು ನಮಗೆ. ಅಣ್ಣಾರು ಕೊಡ್ಸೋರು ಅವಕಾಶ, ಪರತುಮಾರು ಕೊಡ್ಸೋರು. ನಾವು ವಜ್ರೇಶ್ವರಿ ಕಂಪ್ನಿ ನಮಗೆ ಅನ್ನ ಹಾಕಿದ ಕಂಪ್ನಿ. ಪ್ರತಿಯೊಂದು ಚಿತ್ರಕ್ಕೂ ಕರೆದಿ ನಮಗೆ ಪಾತ್ರಗಳು ಕೊಟ್ಟು ಕೈ ತುಂಬ ಸಂಭಾವನೆ ಕೊಡೋರು. ಇವತ್ತು ಅವ್ರು ನಾನು ನೆನ್ಸ್ಕೊಂತ ಇದ್ದೀನಿ. ಇವತ್ತು ಅವ್ರಿಲ್ಲ, ಅವ್ರು ನೆನ್ಸ್ಕೊಂತ ಇದ್ದೀನಿ. ಹೌದೌದೌದು. ಆ ಓಮಲ್ಲಿ ಪನ್ನಾನ ಕ್ಯಾರೆಕ್ಟರ್ ಮೇಜರ್ ಲೀಡಿಂಗ್ ಕ್ಯಾರೆಕ್ಟರ್ ಸರ್. ಅದು ಆ ಹೀರೋಗೆ ನಾನು ಕಾಲು ಕತ್ತಿಸೋದು ನಾನೇ, ಹೀರೋನ ನನ್ನ ಕೈ ಕತ್ತಿಸ್ತಾರೆ. ಆ ಲೀಡಿಂಗ್ ಕ್ಯಾರೆಕ್ಟ್ರು ಪನ್ನಾನ ಕ್ಯಾರೆಕ್ಟ್ರು. ಅದರ ಒಂದು ಖರಾಬ್ ಡೈಲಾಗ್ ಇದೆ. ಆ ಹೀರೋ ಬಂದು ಸ್ಟಾರ್ಟಿಂಗಲ್ಲಿ ಬಂದು ನಾನು ಎದುರಿಸ್ತೀನಿ. ನನ್ನ ತಮ್ಮ, ನಮ್ಮ ವಂಶ ಲವ್ ಮಾಡೋ ವಂಶ ಅಲ್ಲ, ರೇಪ್ ಮಾಡೋ ವಂಶ. ನನ್ನ ತಮ್ಮ ಅವಳನ್ನ ಲವ್ ಮಾಡ್ತಾವನೆ. ಅದು ನನ್ನ ತಮ್ಮನ ಮೂಡ್ ಔಟ್ ಆದರೆ ನನ್ನ ಮೂಡ್ ಔಟ್ ಆಗುತ್ತೆ, ನನ್ನ ಮೂಡ್ ಔಟ್ ಆದರೆ ಇಡೀ ಏನೇ ಜನದ ಮೂಡ್ ಔಟ್ ಆಗುತ್ತೆ. ನೀನು ಅವಳನ್ನ ಮರೆತುಬಿಡು ಸತ್ಯ ಅಂತೇಳಿ ಹೀರೋಗೆ ಶಿವಣ್ಣಂಗೆ ಎದುರಿಸ್ಬಿಟ್ಟು ಹೋಗೋದು ಸೀನ್ ಅದು ಆ ಪಿಕ್ಚರಲ್ಲಿ. ಸಿನಿಮಾಗೆ ನೀವು ಸೆಲೆಕ್ಟ್ ಆದ ನಿಮ್ಗೆ ಏನ್ ಅನ್ನಿಸ್ತಾ ಪಾತ್ರ? ಆ ಪಾತ್ರ ಏನಂತದ್ದು ನನಗೊಂಥರ ಇದಾಯ್ತು. ಏನಪ್ಪ ಇದು ನಿಜವಾದ ರೌಡಿಗಳೆಲ್ಲ ಬಂದವ್ರೆ. ನಾನು ತುಮಕೂರಿಗೆಲ್ಲ ಆ ಥರ ರೌಡಿಗಳು ನೋಡಿರಲಿಲ್ಲ. ಜನರಲ್ಲಿ ಕೃಷ್ಣಪ್ಪ, ತನ್ವೀರು, ಆಮೇಲೆ ಇನ್ನೊಬ್ಬ ಕೋಡಿ ಬಯಾಜು, ಬೆಕ್ಕಿಂಗ್ ಅಂಡ್ ಕೃಷ್ಣ, ಅವರೆಲ್ಲ ಸುಮಾರು ಜನ ರೌಡಿಗಳಿದ್ರು. ಆ ಬೆಕ್ಕಿಂಗ್ ಅಂಡ್ ರಾಜೇಂದ್ರ ಸುಮಾರು ಜನ ರೌಡಿಗಳಿದ್ರು. ನನಗೆ ಅವ್ರು ನೋಡೋದು ಭಯ ಏನಾಗ್ತಿರ್ಲಿಲ್ಲ. ಬಟ್ ಅವ್ರ ಜೊತೆಗಿದ್ದೆ. ಬಟ್ ಅವರು ಚೆನ್ನಾಗಿ ಮಾತಾಡೋರು. ಅವ್ರು ಗುಂಪಲ್ಲಿ ಬರೋರು, ಅವ್ರ ಜೊತೆಗೆಲ್ಲ ಗುಂಪೇ ಇರೋದು. ಆರ್ಸಿ ಕಾಲ ಶೂಟಿಂಗ್ ನಡಿಬೇಕಾದ್ರೆ ಆ ಹೀರೋ ಮೇಲೆ ಒಂದು ಅಪರಾಧ ಬರುತ್ತೆ. ಈ ಒಂದು ಸ್ಕೂಲ್ ಡೇ ಫಂಕ್ಷನ್ ಮಾಡ್ಬೇಕಾದ್ರೆ ಗಣಪತಿ ನಿಂತಿರ್ತಾರೆ. ಶಿವಣ್ಣನ ಹೆಂಗಾಲ ಮಾಡಿ ಲಾಕ್ ಮಾಡಬೇಕು ಅಂತೇಳಿ ನನಗೆ ಇದು ಕೊಟ್ಟಿರ್ತಾರೆ. ಬಟ್ ಬಂದಾಗ ಶಿವಣ್ಣ ಅದೆಲ್ಲ ಮಾಡ್ತಿರ್ತಾನೆ. ಶಿವಣ್ಣ ಹಂಗೆ ಹೋಗ್ತಿದ್ದಂಗೆ ಬಟ್ ಒಂದು ಹುಡುಗಿನ ಕರ್ಕೊಂಡೋಗಿ ಒಂದು ಸ್ಕೂಲಲ್ಲಿ RC ಕಾಲೇಜಲ್ಲಿ ಒಂದು ರೇಪ್ ಮಾಡಿಬಿಡ್ತೀನಿ. ರೇಪ್ ಮಾಡಿ ಅವ್ನು ಸಾಯಿಸ್ಬಿಟ್ಟ ನಮ್ಮ ಜೊತೆಗೆ ಹುಡುಗರು ಫ್ರೆಂಡ್ಸ್ಗಳು, ಅಣ್ಣ ಏನಣ್ಣ ಹಿಂಗೆ ಮಾಡ್ಬಿಟ್ಟಿದ್ದೀನಿ ಅಂತಾರೆ. ಇಲ್ಲೇ ಬಾರೋ, ಏನೂ ಆಗಲ್ಲ, ಸತ್ತೋದ ಅವಳು ಸಾಯ್ತು ನಾವು ಅನ್ಕೊಂಡು ಬಾರೋ ಅಂತೇಳಿ ಶಿವರಾಜ್ ಕುಂಟ್ಬಿಟ್ಟು ನಾ ಮುಂದೆ ಹೊಟ್ಟೋದೆ. ಅಲ್ಲಿಂದ ಅದೇ ರೀತಿ ಸುಮಾರು ಜನ ಹೋದಾಗ ಆಮೇಲೆ ಶಿವಣ್ಣ ಬಂದು ಪ್ರೇಮ ಆ ಶಿವಣ್ಣಗೆ ಮಚ್ಚು ಕೊಟ್ಟು ನನಗೆ ಕೈ ಕತ್ತಾರೆ. ಅದು ಕ್ಯಾರೆಕ್ಟು ಅಷ್ಟು ಸರ್. ಅದು ಅಲ್ಲ, ರೌಡಿಗಳ ಜೊತೆ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಭಯ ಆಯ್ತಾ? ಭಯ ಏನಿಲ್ಲ ಸರ್. ನಾನು ರೌಡಿಗಳನ್ನ ತುಮಕೂರಿಗೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ. ಒಟ್ಟಾಗಿ ಅವ್ರು ನೋಡಿ ಸ್ವಲ್ಪ ಮನಸ್ಸಲ್ಲಿ ಭಯ ಇತ್ತು. ಬಟ್ ಅವರು ಚೆನ್ನಾಗಿ ಮಾತಾಡೋ, ನಾನು ಅವ್ರ ಚೆನ್ನಾಗಿ ಮಾತಾಡಿವೆ. ಯಾರ ಜೊತೆ ಕ್ಲೋಸ್ ಆಗಿದ್ರಿ? ಅಜರಳ್ಳಿ ಕೃಷ್ಣಪ್ಪ, ತನ್ವೀರು, ಆಮೇಲೆ ಕೋಳಿ ಬೇಜು, ಬೆಕ್ಕಿಂಗ್ ಕೃಷ್ಣ ಎಲ್ಲ ಮಾತಾಡೋರು. ಬರ್ರಿ ಅಂತ ಮಾತಾಡೋ. ನಾವು ಎಲ್ಲ ಜೊತೆಗೆ ಕೂತ್ಕೊಂಡು ಮಕ್ಕಳಿನ ಮಾತಾಡಿವು. RC ಕಾಲೇಜಲ್ಲಿ 1-2 ದಿನ 3 ದಿನ ಅವರು ಜೊತೆ ಬಂದಿದ್ರು. ಕರೋದಿಲ್ಲ, ನಾವು ಹೋಗ್ತಾನಿಲ್ಲ. ಬೇಡ, ರೌಡಿಸಮ್ ಬೇಡ ಸರ್, ರೌಡಿಸಮ್ ಒಳ್ಳೇದಲ್ಲ. ಬಟ್ ನಾನೊಬ್ಬ ಆರ್ಟಿಸ್ಟು. ಆ ಪಿಕ್ಚರ್ ರಿಲೀಸ್ ಆದಾಗ ನರ್ತಕಿ ಟಾಕೀಸಲ್ಲಿ ಪಿಕ್ಚರ್ ರಿಲೀಸ್ ಆಯಿತು. ಯಾವುದು ಹೋಮ್ ಪಿಕ್ಚರು. S.A. ಗೋವಿಂದರಾಜಣ್ಣ ನಾನು ಕರ್ಕೊಂಡೋಗಿದ್ದು ಪಿಕ್ಚರ್ಗೆ. ತುಮಕೂರಿಗೆ ಹೋಗೋ ಪಿಕ್ಚರ್ ರಿಲೀಸ್ ಆಗಿರಲಿಲ್ಲ. ಅದು ಕರ್ಕೊಂಡೋಗಿದ್ದು ಪಿಕ್ಚರ್ ಎಲ್ಲ ಏನು ಜನ ಅಂತಿರು. ಪಿಕ್ಚರ್ ಮ್ಯಾಟ್ನಿ ಪಿಕ್ಚರ್ ನೋಡ್ಕೊಂಡು ಈಚೆಗೆ ಬಂದ ಸರ್. ಬರಬೇಕಾದ್ರೆ ಪೊಲೀಸ್ನವರೆಲ್ಲ ನನ್ನ ಮಕ ನೋಡೋಕೆ ಶುರು ಆಗ್ಬಿಟ್ರು.
ಏನಪ್ಪ ಇವನು ನಾನು ಸರ್ ನಾವು ರೋಡಿ ಇಲ್ಲ ಸರ್ ನಿಜಪ್ಪ ಆ ಗೋವಿಂದಣ್ಣ ರೇಸ್ಗೆ ನೋಡಿ ಸರ್ ಇವರೇ ಸರ್ ರೋಡಿ ಅಂತೇಳಿ ಇಲ್ಲ ಸರ್ ನಾವು ರೋಡಿ ಇಲ್ಲ ಸರ್ ನಾವು ಕಲಾವಿದರು ಆ ಪಿಕ್ಚರ್ ನಾನು ಪಾತ್ರ ಮಾಡಿದ್ದೀನಿ ಆ ಕ್ಯಾರೆಕ್ಟ್ರಿಗೆ ಒಂದು ಜೀವ ತುಂಬಿದ್ದೀನಿ ಸರ್ ಅಷ್ಟೇ ಅಂತೇಳಿ ಬೋಲ್ಸರ್ಗೆ ಹೇಳಿದೆ ಅವರೆಲ್ಲ ಬೋಲ್ಸರ್ ನಗ್ತಿದ್ರು ಆ ಭಯಂಕರ ಜನ ರೋಡಾಗಿ ಹೋಗ್ತೀನಿ ಇವತ್ತು ಅವಾಗ ಆ ಪಿಕ್ಚರ್ ಆ ಟೈಮಲ್ಲಿ ಪನ್ನ ಅಂತ ಹೋಗೋರನ್ನ ಜನ ಆ ಥರ ಇತ್ತು ಸರ್ ಬೆಂಗಳೂರಿಗೆ ಒಂದು ಸುಮಾರು ಜನ ಹೋಗೋದೇ ಬಿಟ್ಬಿಟ್ಟೆ ನನಗೆ ಭಯ ಆಗೋದು ರೋಡಾಗಿ ಹೋಗ್ತಿದ್ದೆನ ನನ್ನೇ ನೋಡೋರು ಏನಪ್ಪ ಇವನು ಅಂತೇಳಿ ರೋಡಿ ಥರ ಟ್ರೀಟ್ ಮಾಡೋರು ನನಗೆ ಭಯ ಆಗ್ಬಿಟ್ಟಿತ್ತು ಆಮೇಲೆ ಸುಮಾರು ಜನ ಹೋಗೋದೇ ಬಿಟ್ಬಿಟ್ಟೆ ಆಮೇಲೆ ಸೆಟ್ ಆಯಿತು ತಿರುಗಿ ಹೋಗೋ ಶುರು ಅದೇ ಅದಕ್ಕೆ ಫಸ್ಟ್ ನಾವು ವರದಪ್ಪಣ್ಣವರು ರಾಜ್ಕುಮಾರು ಉಪೇಂದ್ರ ಸರ್ ಅವ್ರಿಗೊಂದು ನಾನು ಧನ್ಯವಾದಗಳು ಹೇಳ್ತೀನಿ ಆ ಕ್ಯಾರೆಕ್ಟರ್ನ ಕೈಲಿ ಮಾಡಿಸಿದ್ರು ಮಾಡಿ ಚೆನ್ನಾಗಿದೆ ನಿಮ್ಮದು ಬಾಡಿ ಲ್ಯಾಂಗ್ವೇಜು ಎಕ್ಸ್ಪ್ರೆಷನ್ಸು ಎಲ್ಲ ಚೆನ್ನಾಗಿದೆ ಮಾಡಿ ಅಂತೇಳಿ ಮಾಡಿಸಿದ್ರು ಉಪೇಂದ್ರ ಸರ್ ಅಷ್ಟೇ ಅವರು ಒಳ್ಳೆ ಮನುಷ್ಯರು ಅವರು ಮಾಡಿಸಿದ್ರು ಅವ್ರ ಪಿಕ್ಚರಲ್ಲಿ ಕೆಲವಾರು ಪಿಕ್ಚರ್ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಎಂಕರೇಜ್ ಕೊಡ್ತಾರೆ ಉಪೇಂದ್ರ ಅವರು ಕ್ಯಾರೆಕ್ಟ್ರು ಇಷ್ಟ ಆಯಿತು ಜನ ಎಲ್ಲ ಗುರುತಿಸೋರು ನಾನು ಅಣ್ಣ ಪಿಕ್ಚರ್ ಸುಮಾರು ಪಿಕ್ಚರ್ ಮಾಡಿದ್ದೆ ನಂಗೆ ಅಂಥ ಬ್ರೇಕ್ ಏನು ಸಿಕ್ಕಿಲ್ಲ ಈ ಓಮ್ ಪಿಕ್ಚರ್ ಮಾಡಿದ್ರೆ ದೊಡ್ಡ ಬ್ರೇಕ್ ಸಿಕ್ತು ನನಗೆ ಎಲ್ಲಿ ನೋಡೋ ಜನ ಹೋಗೋದು ಇದು ಮಾಡೋದು ಸ್ವಲ್ಪ ಡೈರೆಕ್ಟ್ರುಗಳು ಮಾಡೋದು ಆ ಕೆಲಸ ಅದರ ಪಾತ್ರ ಮಾಡಿ ಬಂದು ನಮ್ಮ ಪಿಕ್ಚರ್ ಪಾತ್ರ ಮಾಡಿ ಬಂದು ಕೊಡೋರು ಅವಕಾಶಗಳು ನನಗೆ ಹೆಚ್ಚಾಗಿ ಸಿಕ್ತು ಆಮೇಲೆ ನನಗೆ ತೆಲುಗಲ್ಲಿ ಅವಕಾಶಗಳು ಬಂತು ನಾನು ಹೋಗಲಿಲ್ಲ ಕನ್ನಡದಲ್ಲೇ ನನ್ನ ಕನ್ನಡಕ್ಕೆ ದುಡಿಯೋಣ ಅಂತಿದ್ದೆ ಬಟ್ ಕನ್ನಡದಲ್ಲೇ ಇದ್ದೆ ಬಟ್ ಕನ್ನಡ ಇದು ಮಾಡ್ಕೊಂಡೆ ನಾನು ತೆಲುಗು ಪಿಕ್ಚರ್ ಏನೋ ಹೋಗಿದ್ರೆ ನಾನು ಇನ್ನೂ ಮುಂದೆ ಹೋಗಿವೆ ಬಟ್ ನಾನು ಮನ್ಸು ಮಾಡಿಲ್ಲ ಈಗ ಟ್ರೈ ಮಾಡ್ತಾ ಇದ್ದೀನಿ ಸಿಕ್ತಿಲ್ಲ ಅಷ್ಟೇ ಅಲ್ಲ ಆಗ ಕರೆದಿದೆ ಯಾರು ಓಮ್ ಸಿನಿಮಾ ನೋಡಿದ್ಮೇಲೆ ಕರೆದ ಓಮ್ ಸಿನಿಮಾ ನೋಡಿದ್ಮೇಲೆ ಡೈರೆಕ್ಟ್ರುಗಳೇ ಕರೆದ್ರು ರಾವಯ್ಯ ಈ ಪಿಕ್ಚರ್ನ ಕ್ಯಾರೆಕ್ಟರ್ಸ್ ರಾವಯ್ಯ ಅನ್ನೋ ಭಾಗೊಂದಿ ಅಂತ ಆಮೇಲೆ ತಮಿಳ್ ಪಿಕ್ಚರಾಗ ಒಂದು 2-3 ಪಿಕ್ಚರ್ ಕರೆದ್ರು ಅದು ಮೋಸ್ಟ್ಲಿ ಅದು ಯಾರೋ ನಂಬರ್ ಕೊಟ್ಟಿದ್ದು ಅವರೇ ಫೋನ್ ಮಾಡಿ ಕರೆದ್ರು ನಾನು ಕನ್ನಡದಾಗೆ ಮಾಡೋ ಬೇರೆ ಭಾಷೆ ಬೇಡ ಅಂತ ಇಲ್ಲೇ ಇದ್ದೆ ಬಟ್ ನಮಗೆ ಅವಕಾಶ ಸಿಕ್ಕಲಿಲ್ಲ ಬಟ್ ಇಲ್ಲಿ ಕನ್ನಡದಲ್ಲಿ ಈಗ ಅವಕಾಶಗಳು ಯಾರು ಕರಿತಿಲ್ಲ ಸರ್ ಕರೆದಿರ್ತಿಲ್ಲ ಕರೆಕ್ಟಾಗಿ ನಮಗೆ ಇದು ಕೊಡ್ತಿಲ್ಲ ತೆಲುಗು ಕರೆದಾಗ ನೀವು ತಮಿಳ್ ಕರೆದಾಗ ನೀವು ಯಾಕೆ ಹೋಗ್ಲಿಲ್ಲ ನಾನು ಕನ್ನಡದಲ್ಲಿ ಇರಬೇಕು ಅಂತ ನನಗೆ ಆಸೆ ಇತ್ತು ಕನ್ನಡದಲ್ಲೇ ಪಾತ್ರ ಮಾಡಬೇಕು ಕನ್ನಡದಲ್ಲೇ ಸೆಟ್ಲ್ ಆಗಬೇಕು ಅಂತ ಆಸೆ ಇತ್ತು ಅದನ್ನು ಭಾಷಾ ಅಭಿಮಾನದ ಮೇಲೆ ಕನ್ನಡದಲ್ಲೇ ಹುಡ್ಕೊಂಡೆ ಹೊರತು ಬೇರೆ ಲ್ಯಾಂಗ್ವೇಜಿಗೆ ನಾನು ಹೋಗಿಲ್ಲ ಬೇರೆ ಭಾಷೆಗೆ ಅದಾದ್ಮೇಲೆ ನೀವು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡಕ್ ಸ್ಟಾರ್ಟ್ ಆಗ್ತದೆ ಬಿಜಿ ಆಗ್ತಿದ್ದೆ ಸುಮ್ಮನೆ ಬಿಜಿ ಆಗ್ತೀನಿ ಕೆಲವು ಡೈರೆಕ್ಟ್ರುಗಳು ಆ ಡೇಟ್ ಇಲ್ಲ ಸರ್ ಸರ್ ನೀವು ಅವತ್ತು ಫ್ರೀ ಇದ್ದಿಲ್ಲ ಅವತ್ತೇ ನಾವು ಮಾಡೋಣ ಅಂತ ಸುಮಾರು ಜನ ಡೈರೆಕ್ಟ್ರುಗಳು ಹೇಳಿದ್ದಾರೆ ಸುಮಾರು ಪಿಕ್ಚರ್ ಹಂಗೆ ಮಾಡಿದ್ದೀನಿ ಅವಾಗ ಏನಪ್ಪ ಅಂದರೆ 2001 2008 ತಗೊಂಡು ಫುಲ್ ಬಿಜಿ ಅವಾಗ ಓಮ್ ಸೂಪರ್ ಹಿಟ್ ಆಯ್ತು ಒಂದು ಸೂಪರ್ ಹಿಟ್ ಆಗುತ್ತೆ ಸರ್ ಓಮ್ ಸೂಪರ್ ಹಿಟ್ ಆದ್ಮೇಲೆ ಹಾಂ ನೆಕ್ಸ್ಟ್ ನಿಮ್ನ ಹೇಗ್ ಕರೀತಾರೆ ಹೌದೌದು ಕರೀತಾರೆ ಕರೀತಾರೆ ಹಾಂ ಏನಾಯ್ತು ಇಲ್ಲಿ ನಾವು ಡ್ಯಾಮಿನಿ ಬಾಡಿಗಾಸ್ಟ್ ನಾವು ಉಪೇಂದ್ರ ಅವರಿಗೆ ಟಾರ್ಚರ್ ಕೊಡೋದು ಹೀರೋಗೆ ಟಾರ್ಚರ್ ಕೊಡೋದು ಹೀರೋಗೆ ಮನೆಗೆ ಖಾಲಿ ಮಾಡಿಸೋದು ಸಾಮಾನ್ಯ ರೈತಿಗೆ ಬಿಸಾಕೋದು ಇದು ಮಾಡೋದು ಉಪೇಂದ್ರಿಗೆ ಹಿಂಸೆ ಕೊಡೋದು ನಾವು ಹೀರೋಯಿನ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳೋದು ಉಪೇಂದ್ರಿಗೆ ಹೋಯ್ತು ಕಳೆಯೋದು ನಿಂತ್ಕೊಂಡು ಗಲಾಟೆ ಮಾಡೋದು ಮಾಡೋದು ಇದು ಮಾಡೋದು ಆ ಸೀನಲ್ಲಿ ಓಮ್ ಅಲ್ಲಿ ನಿಮ್ಗೆ ಅಂಡರ್ ವರ್ಲ್ಡ್ ಅಂತಾನೆ ಬಂತು ಹೌದು ಪಾತ್ರ ಬಂದು ಅಂಡರ್ ವರ್ಲ್ಡ್ ಅಂತಾನೆ ಮಾಡ್ತೀವಿ ಹೌದು ಅಂಡರ್ ವರ್ಲ್ಡ್ ಅಂತ ಮಾಡಿದಾಗ ನಿಮ್ಗೆ ಯಾವ ತರ ನೋಡೋರು ಜನ ಸೀಕ್ವೆನ್ಸ್ ಆಗತ್ತೆ ಸಿನಿಮಾ ರಿಲೀಸ್ ಯಾವ ತರ ಆಗತ್ತೆ ಶೂಟಿಂಗ್ ಎಲ್ಲೆಲ್ಲಿ ಭಾಗವಹಿಸ್ತೀವಿ ಶೂಟಿಂಗು ಹೊಸೂರು ಗೇಟ್ ಅಂತ ಒಂದು ರೆಸಾರ್ಟ್ ಇದೆ ಸರ್ ಆ ಫಸ್ಟ್ ಪಿಕ್ಚರು ಉಪೇಂದ್ರ ಹೀರೋ ಆಗಿದ್ದು ಪಿಕ್ಚರು ಆಗುತ್ತೆ ಬಟ್ ಫಸ್ಟ್ ಶಾಟಿಗೆ ಬರ್ತಿರ್ತಾರೆ ಇವತ್ತಿಗೂ ಜ್ಞಾಪನ ಇದೆ ನನಗೆ ಫುಲ್ ಕೋಟ್ ಹಾಕೊಂಡು ಗ್ರೀನ್ ಕೋಟು ಗ್ರೀನ್ ಪ್ಯಾಂಟ್ ಹಾಕೊಂಡು ಹಿಂಗೆ ಬರ್ತಿರ್ಬೇಕಾದ್ರೆ ಮೋಹನ್ ಹೆಂಗಿದ್ದೀನಿ ರೀ ಅಂತಾರೆ ಸರ್ ಸೂಪರ್ ಸರ್ ಅಂತೀನಿ ಬಂದಾಗ ಈ ಡ್ಯಾಮಿನಿನ ಅವರು ಚೇಂಜ್ ಮಾಡೋ ಸೀನ್ ಅವರು ಆ ಡ್ಯಾಮಿನಿಗೆ ಇವರು ಹಿಂಸೆ ಕೊಡೋ ಸೀನ್ ಅದು ನಾವು ಮೊನ್ನೆಲ್ಲ ಓಡಾಡ್ಸ್ಕೊಂಡು ಹೊಡಿತಾರೆ ಅವಾಗ ಹೊಡಿತಾರೆ ಅಂದರೆ ಫೈಟ್ ಓಡಾಡ್ಸ್ಕೊಂಡು ಹೊಡಿತಾರೆ ಒಂದು ನೈಟು ಆ ಕ್ಲಬ್ಬಲ್ಲಿ ಒಂದು ನೈಟು ಪಾರ್ಟಿ ಶೂಟಿಂಗ್ ಇರುತ್ತೆ ಆ ಪಾರ್ಟಿ ಶೂಟಿಂಗಲ್ಲಿ ಉಪೇಂದ್ರ ಅವ್ರು ಬರ್ತಾರೆ ಡ್ಯಾಮಿನಿಗೆ ರೋಜ್ ಕೊಡೋಕ್ಕೆ ಆ ರೋಜ್ ಕೊಡೋಕೆ ಬಂದಾಗ ಉಪೇಂದ್ರಂಗೆ ಹೊಡೆದು ತೊಗೊಂಡೋಗಿ ಬಿಸಾಕ್ತೀವಿ ಈಚೆಗೆ ನಾವು ಹಂಗಾರು ಬಿಡೋದು ಬರ್ತಾರೆ ಹೋಗಿ ಬಿಸಾಕ್ತಿರ್ತೀವಿ ಅವ್ರಿಗೆ ಪಿಕ್ಚರಲ್ಲಿ ಹೀರೋಯಿನ್ನು ಚಾಂದಿನಿ ಆ ಚಾಂದಿನಿ ಬಿಗ್ ಶಾಟು ಒಳ್ಳೆ ಶ್ರೀಮಂತ ಹುಡುಗಿ ಅವಳೆಲ್ಲ ನಮ್ಮನ್ನೆಲ್ಲ ಪಕ್ಕದಾಗೆಲ್ಲ ಬಾಡಿಗಾರ್ಡ್ ಟೈಪ್ ಮಡ್ಕೊಂಡಿರ್ತಾಳೆ ಒಂದು ಹೊಸೂರು ರೋಡಲ್ಲಿ ಒಂದು ದೊಡ್ಡ ರೆಸಾರ್ಟಲ್ಲಿ ಅವಳು ಬರ್ತಾರೆ ಪಾರ್ಟಿ ನಡೀತಾ ಇರ್ತದೆ ಸಿಕ್ಕಾಪಟ್ಟೆ ಜನ ಬರ್ತಿರ್ತಾರೆ ಉಪೇಂದ್ರ ಅಲ್ಲಿಂದ ಗೋಡೆಗಳು ಬಂದು ರೋಜ್ ಹಿಡ್ಕೊಬಂದು ಚಾಂದಿನಿ ಕೊಡೋಕೆ ಬರ್ತಾರೆ ಚಾಂದಿನಿ ಕೊಡೋಕೆ ಬಂದಾಗ ನಾವು ಚಾಂದಿನಿ ನಮ್ಮ ಮಕ ನೋಡ್ತಾರೆ ನಾವು ತಗೊಂಡು ಬಿಸಾಕ್ಬಿಡ್ತೀವಿ ತಿರುಗಿ ಚಾಂದಿನಿಗೆ ಹಿಂದೆ ಓಡ್ ಬರ್ತಾರೆ ಅವಾಗ ಹಿಡ್ಕೊಂಡು ಹೊಡೆದು ಚಿಕ್ಕಾಪಟ್ಟೆ ಹೊಡೆದು ಕಾಲಾಗೆಲ್ಲ ತೊಳ್ದೆ ಬಿಸಾಕ್ಬಿಡ್ತೀವಿ ನಾವೆಲ್ಲ ಚಾಂದಿನಿ ಹೆಂಗೆ ಹೇಳ್ತಾರೋ ಅವ್ನು ಕೇಳ್ಕೊಂಡಿದ್ದರೋ ಪಿಕ್ಚರ್ ಬಾಡಿಗಾರ್ಡ್ ಚಾಂದಿನಿ ಬಾಡಿಗಾರ್ಡ್ ಅದು ಉಪೇಂದ್ರದಲ್ಲಿ ನಾನು ತುಮಕೂರಲ್ಲಿ ಇದ್ದಾಗ ಅಲ್ಲಿಂದ ಬೆಂಗಳೂರಿಂದ ಫೋನ್ ಮಾಡಿದ್ರು ಉಪೇಂದ್ರ ಅವರು ಬರ್ರಿ ಇದು ಅಶೋಕ ಹೋಟ್ಲಿಗೆ ಬನ್ನಿ ಪಿಕ್ಚರ್ ಪೂಜೆ ಇದೆ ಅಂತ ಹೇಳಿದ್ರು ಅಶೋಕ ಹೋದಾಗ ಪೂಜೆ ನೈಟು ಮಾಡೋದು ಎಲ್ಲ ಸುಮಾರು ಜನ ಗಣ್ಯ ವ್ಯಕ್ತಿಗಳು ಬಂದಿದ್ರು ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿಲ್ಲ ಉಪೇಂದ್ರ ಕರೆದು ಆಯಿತು ನೋಡ್ರಿ ಇದಾಗ ಒಳ್ಳೆ ಕ್ಯಾರೆಕ್ಟರ್ ಇದೆ ರೀ ಯಾರು ಹೇಳೋ ಇದಾಗ ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕ್ರಿ ನೀವು ಅಂದರು ಆಯಿತು ಸರ್ ಅಂದೆ
ಆದಾಗ ಒಂದಿನ ಕರೆದು ಶೂಟಿಂಗು. ಆ ಶೂಟಿಂಗ್ ಮಾಡಿದಾಗ ಆ ಕೆಬೆಸ್ಟಿ ಒಂದು ಹೋಟ್ಲಿದೆ ಸರ್, ಅಲ್ಲಿ ಇದ್ರದ್ದು ಆ ಕೆಬೆಸ್ಟಿ ಹೋಟ್ಲ್ ಅಲ್ಲಿ ಇದು ಒಂದು ಹೋಟ್ಲಿದೆ. ಆ ಹೋಟ್ಲಿದ ಅಲ್ಲಿ ಅದ್ರ ಮುಂದೆ ಒಂದು ಮನೆ ಇದೆ. ಆ ಮನೆ ಉಪೇಂದ್ರ ಇವಳ ಮನೆ, ಯಾವುದು ಹೀರೋಯಿನ್ ಮನೆ. ಆ ಮನೆ ಶೂಟಿಂಗು. ನಾನು ಬಂದೆ, ಎಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕಿದ್ರು, ಜುಬ್ಬ ಗಿಬ್ಬ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ರೆ ಆ ಚಾಂದಿನ ಮನೆಗೆ ಎಂಟ್ರಿ ಆಗ್ತೀನಿ. ಡ್ಯಾಮಿನಿ ಮನೆಗೆ ಎಂಟ್ರಿ ಆಗ್ತೀನಿ. ಡ್ಯಾಮಿನಿ ಮನೆಗೆ ಎಂಟ್ರಿ ಆಗ್ತಾರೆ. ಡ್ಯಾಮಿನಿ ಆ ನೆಲ ಏನೋ ಒರೆಸಿರ್ತಾಳೆ ಅಂತ ಹೇಳಿದಾಗ, ಯಾರು ನೀವು ಅಂತ ಕೇಳ್ತಾಳೆ. ಅವ ಯಾರು ನೀವು ಅಂತ ಕೇಳಿದಾಗ, ಅವಳು ಬಂದು ಕೇಳಿತಲ್ಲ, ನನಗೆ ಯಾರೋ ಡ್ಯಾಮಿನಿ ಬಂದು ನನಗೆ ಆ ಹೀರೋನ ಹುಡುಕೊಡು ಅಂತೇಳಿ. ನಾನು ಇವರನ್ನ ಹುಡ್ಕೋಕೆ ಹೋದಾಗ ರೋಡಾಗೆಲ್ಲ ಇಟ್ಕೊಂಡು ಹೋಗಿ ಕೇಳ್ತೀನಿ, ವಿಷಯ ಅಂಗಡಿ ಈ ಏರಿಯಾದಲ್ಲಿ ಡ್ಯಾಮಿನಿ ಮನೆ ಯಾವುದು ಅಂತ ಕೇಳಿದಾಗ, ಅವ್ನು ಇಷ್ಟೇ ಮಾಡೋವಾಗ ಸರ್ ಇದೇ ಸರ್ ಮನೆ ಅಂದಾಗ ಹಿಡ್ಕೊಂಡು ಅವಳು ಅಲೋ ಮಾಡ್ತಿರೋದು ಯಾರು ಅಂತ ಕೇಳ್ತೀನಿ. ಅವನು ನಾನೇ ಅಂತಾನೆ. ನಾನೇ ಅಂದಾಗ ಹಿಡ್ಕೊಂಡು ರಪ್ಪ 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 ಹಿಡ್ಕೊಂಡು ಹೊಡಿತಿರ್ಬೇಕಾದ್ರೆ ಯಾರೋ ಒಂದಿಬ್ರು ಮೂರು ಬರ್ತಾರೆ. ಸರ್ ನೀವು ತಪ್ಪು ಮಾಡ್ತಿದ್ದೀರ ಸರ್, ಆ ಡ್ಯಾಮಿನಿನ ಲವ್ ಮಾಡ್ತಿರೋನು ಇವನಲ್ಲ ಸರ್, ನಾನು ಸರ್ ಅಂತಾನೆ. ನಾನು ಅಂದಾಗ ಅವನು ಹಿಡ್ಕೊಂಡು ಟಾಪ ಹೊಡಿತೀನಿ. ಸರ್ ಇವನು ಅಲ್ಲ ಸರ್, ಅವ್ಳು ಡ್ಯಾಮಿನ ಲವ್ ಮಾಡ್ತಿರೋದೇ ನಾನು ಅಂತ, ಅವನ ಹೆಸರೇ ನಾನು ಅಂತ ಸರ್ ಅಂತ. ಅಂತ ಹೆಸರು ನಾನು ಮಡಿಕಂತಾನೆ ಅಂತ ಕೇಳ್ತೀನಿ. ಸರ್ ಅವ್ನು ಮಡಿಕೊಂಡವನು ಸರ್ ಅಂತೇಳಿ ಕರ್ಕೊಂಡೋಗಿ ಪೂರ್ತಿ ಅವ್ನು ಕತೆ ಹೇಳ್ತಾನೆ. ಆ ಕತೆ ಹೇಳಿದಾಗ ಅವೆಲ್ಲ ಪೂರ್ತಿ ಹಳೆದೆಲ್ಲ ಫ್ಲಾಶ್ ಬ್ಯಾಕ್ ಎಲ್ಲ ತೋರ್ಸ್ಕೊಂಡು ಹೋಗ್ತಿರ್ತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಡ್ಯಾಮಿನ ಮನೆಗೆ ನಾನು ಹೋಗ್ತೀನಿ. ಹೋದಾಗ ಡ್ಯಾಮೇಜ್ ಬರ್ತಿದ್ದೆ, ಅಮ್ಮ ತಾಯಿ ಎಲ್ಲಮ್ಮ ನಿನ್ನ ಪಾದ ಅಂದಾಗ ಅವಳು ಹಿಂಗೆ ಓಡೋಗ್ತಾಳೆ. ಅಮ್ಮ ಅಂತ ಕಚಡ ನನ್ನ ಮಗ ನೀಚ ಪಾಪಿ ಅವನೋಗಿ ಲೋ ಮಾಡಿದ್ಯಲ್ಲ, ನಿಂಗೆ ಬುದ್ಧಿ ಐತನಮ್ಮ ಅಂತ ಕೇಳ್ತೀನಿ. ಅದೇ ನಿಮ್ಮತ್ತ ಅವನು ನಾಟಕ ಆಡೋನೆ, ಅವನು ಹಂಗೆ ಹಿಂಗೆ ಅಂತ ಇವಳು ಅಮ್ಮ ಕತೆ ಹೇಳ್ತಾಳೆ, ಯಾರು ಡ್ಯಾಮಿನಿ. ಅದು ಸೀನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 3 ಜನ ಹೀರೋಯಿನ್. ಅವ್ರು ನಮ್ಗೆ ಟಚ್ ಇಲ್ಲ, ಬಟ್ ಇವಳೊಬ್ಬಳೆ ಟಚ್ ನನಗೆ. ಡ್ಯಾಮಿನಿ ಒಬ್ಬಳೆ ಟಚ್ ನನಗೆ, ಅವ್ರು ಯಾರು ಟಚ್ ಇಲ್ಲ ನನಗೆ. ಡ್ಯಾಮಿನಿ ಎಪಿಸೋಡ್ ಏನು ಬರುತ್ತೋ ಅಷ್ಟು ಮಾತ್ರ ಇತ್ತು ನಾನು ಅಷ್ಟೇ. ನಮಗೆ ಅವರಿಬ್ಬರು ರವಿನಾಥ್ ಟಂಡನ್ ಅವ್ರದ್ದು ನಮಗೆ ಟಚ್ ಇಲ್ಲ, ಪ್ರೇಮ ಅವ್ರದ್ದು ಟಚ್ ಇಲ್ಲ. ನಮಗೆ ಪೂರ್ತಿ ಬೆಂಗಳೂರು ಸೆಟ್ ಎಪಿಸೋಡ್ ಪೂರ್ತಿ ನಮ್ದು ಅಷ್ಟೇ. ನಾವು ಮಂಗಳೂರು ಬೀಚ್ ಕಡೆ ಹೋದ್ಮೇಲೆ ನಾವು ಅಲ್ಲಿ ಎಂಟ್ರಿ ಇಲ್ಲ. ಅಲ್ಲಿ ಅದೆಲ್ಲ ಮಂಗಳೂರು ಬೀಚಲ್ಲಿ ಎಂಟ್ರಿ. ಇನ್ನೊಂದು ಜೆನ್ ಸೆಟ್ಟಲ್ಲಿ ಮಸ್ತು ಹುಡುಗಿ ಬಂದು ಡ್ಯಾನ್ಸು, ಅದಕ್ಕೆ ನಾವು ಟಚ್ ಇಲ್ಲ. ಅದು ನಮ್ದೇನು ಡ್ಯಾಮಿನಿ ಜೊತೆಗಿರೋ ಡ್ಯಾಮಿಗೆ ಹೆಲ್ಪ್ ಮಾಡೋಕ್ಕೆ ನಾನು ಹೋಗಿದ್ದು. ಹೆಲ್ಪ್ ಮಾಡೋಕೆ ನಾನು ಒದೆತೀನಿ ಬಂದಿದ್ದು. ತಿರ್ಗಾ ಆಮೇಲೆ ನನ್ನ ಅಡ್ಡದಲ್ಲಬಿಟ್ಟು ನಾನು ತಪ್ಕೊಂಡು ಮಡಿಕೊಂಬಿಟ್ಟಿದ್ದೀನಿ. ಹಿಂಗೆ ಅವರು ಅಣ್ಣ ಯಾಕಣ್ಣ ಅಂತಾನೆ. ನಾನು ಸರಿ ಹಾಕೊಂಡು ಅಂತ ಒಂದು ಬೆಚ್ಚ ಬೀಳ್ತೀನಿ. ಆ ಬೆಚ್ಚಬಿಟ್ಟು ನೆಕ್ಸ್ಟ್ ಕಟ್ ಮಾಡಿದ್ರೆ ಆ ಅಮ್ಮನ ಮೇಲೆ ಹೋಗುತ್ತೆ. ಯಾರು ಆ ಅಮ್ಮ ಮನೆ ಮಾರಿಮುತ್ತು ಮೇಲೆ ಹೊಟ್ಟೋಗುತ್ತೆ. ಅಷ್ಟೇ ನಮ್ದು ಅಲ್ಲಿ ಕಟ್. ಈ ಉಪೇಂದ್ರ ಒಂದೊಂದು ಸಿನಿಮಾದಲ್ಲಿ ಬರೀ ಅಂಡರ್ವರ್ಲ್ಡ್ನವರೇ ಹಾಕೊಂಡ್ ಬರ್ತಾ ಇರ್ತಾರೆ. ನಿಮ್ಗೆ ಗೊತ್ತಿತ್ತ ಅದು? ನಮಗೆ ಗೊತ್ತಿಲ್ಲ ಸರ್. ಮಾರಿಮುತ್ತು ಸುಮಾರು ಜನ ಕೇಳೋದು ನೋಡಿದ್ರೆ ನೀವು ಅಂತ. ನಾನು ಆ ಅಮ್ಮ ಮಾರಿಮುತ್ತು ಪಾತ್ರ ಮಾಡ್ತಾಳೆ ಅಂತ ಗೊತ್ತೇ ಹೊರತು ಮಾರಿಮುತ್ತು ಯಾರು ಅಂತ ನನಗೆ ಗೊತ್ತಿಲ್ಲ. ಇವತ್ತಿಗೂ ನನಗೆ ಗೊತ್ತಿಲ್ಲ. ಆ ಅಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತು ಗೆದ್ದೈತೋ ಸೋಲ್ತೈತೆ ಗೊತ್ತಿಲ್ಲ. ಯಾರೋ ಲೊಕೇಶನ್ ಹೇಳೋರು, ಅವ್ರ ಯಜಮಾನ ಸಾರಾಯಿ ವೆಂಡ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಅದು ಆ ವಿಷಯ ನನಗೆ ಗೊತ್ತಿಲ್ಲ ಪೂರ್ತಿ. ಒಟ್ಟಲ್ಲಿ ಆ ಅಮ್ಮನಂತೂ ನೋಡಿಲ್ಲ. ಡಮ್ಮಿ ಮಾರಿಮುತ್ತನಂತೂ ಜೊತೆಗೆ ನೋಡಿದ್ದೀನಿ. ಬಟ್ ಅವ್ರು ಶೂಟಿಂಗ್ ಬಂದಾಗ ಅದು ಮಾತಾಡಿದ್ದೀನಿ. ಡಮ್ಮಿ ಒರಿಜಿನಲ್ ಅಲ್ಲ ಅವರು. ಆ ಅಮ್ಮ ಇಲ್ಲ, ಕಾಲ ಆಗ್ಬಿಡ್ತೀವಿ ಈಗ. ಸರೋಜಮ್ಮ ಅಂತೇಳಿ ಯಾವುದೋ ಸರ್ಕಾರಿ ಕರ್ಮಚಾರಿ ಅಮ್ಮ, ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಅಮ್ಮ. ಬಟ್ ಉಪೇಂದ್ರ ಆ ಅಮ್ಮಂಗೆ ಲೈಫ್ ಕೊಟ್ಬಿಟ್ಟು ಸುಮಾರು ಪಿಕ್ಚರ್ ಆ ಅಮ್ಮ ಮಾಡ್ತು. ಅದಕ್ಕೆ ಆ ಅಮ್ಮಂಗೆ ಲೈಫ್ ಕೊಟ್ಟಿದ್ದು ಉಪೇಂದ್ರ ಅವರು. ಉಪೇಂದ್ರ ಆ ಥರ ನಾನು ಏನು ಮಾಡಿದ್ರು ಮಾಡ್ತಿರೇ, ಅವರು ಲೋಕಿ ಅವ್ರು ಸೆಂಟ್ರ್ ಬರೋರು, ಮೋಹನ್ ಅವ್ರು ಹಿಂಗೆ ಮಾಡಿ ಪಕ್ಕ ಬರೋ ಕರೆಕ್ಟಾಗಿ ಮಾಡ್ತಾವ್ರೆ. ಮೋಹನ್ ನೀವು ಹೆಂಗೆ ಬೇಕೋ ಹಂಗೆ ಮಾಡಿ ಮೋಹನ್, ನೀವು ಮಾಡ್ತಿರೋ ಕರೆಕ್ಟು ಅಂತ ಹೇಳೋರು ಹೊರತು ಉಪೇಂದ್ರ ಯಾವತ್ತೂ ಬೈದಿಲ್ಲ, ಮಾಡಿಲ್ಲ ಸರ್. ನಾನು ಏನು ಮಾಡೋದು ಓಕೆ ಮಾಡೋರೆ, ಇಲ್ಲ ರೀ ಹಿಂಗೆ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಬಟ್ ಎಲ್ಲಿ ಸುಳ್ಳು ಹೇಳ್ಬಾರ್ದು. ಬಟ್ ಲೋಕಿ ಅವ್ರು ಸೆಂಟ್ರ್ ಬರೋರು, ಹಿಂಗೆ ಅಂತ ಬೇಡ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಪರ್ ಆಗಿದೆ, ನಿಮ್ಮ ಎಕ್ಸ್ಪ್ರೆಷನ್ ಸೂಪರ್ ಆಗಿದೆ, ಹಿಂಗೆ ಮಾಡಬೇಕು, ನೀವೇನು ಮಾಡ್ತೀರೋ ಮಾಡಿ, ನಾವು ಡಿಸ್ಟರ್ಬ್ ಮಾಡಲ್ಲ, ಈ ಡೈಲಾಗ್ ಕಂಪ್ಲೀಟ್ ಮಾಡಿ ಅಂತ ಹೇಳೋರು ಅಷ್ಟೇ. ಆ ಡೈಲಾಗ್ ಏನೋ ಕಚ್ಚಡ ನನ್ನ ಮಗ, ಪಾಪಿ ನನ್ನ ಮಗ, ನೀಚ, ಇಂಥ ನನ್ನ ಮಗ ಎಲ್ಲಮ್ಮ ಸಿಗ್ದ, ಹೋಗಿ ಆ ಪಾಪಿನ ಲವ್ ಮಾಡ್ತಿದ್ದೀನಮ್ಮ, ನಿಂಗೆ ಯಾರು ಬೇರೆ ಸಿಕ್ಕಿಲ್ವಾ ಅಂತ ಕೇಳ್ತೀನಿ. ಕಂಡವ್ರ ತಲೆ ಮೇಲೆ ಕೈ ಇಕ್ಕಿ ಜೀವನ ಮಾಡೋ ಅವನು ನಿನಗೂ ಹೆಂಗೆ ಆಯಿತು ಕಲೆಕ್ಷನ್ನು ಅಂತ ಕೇಳಿದಾಗ ಅವಳು ಅವಾಗ ಡ್ಯಾಮಿನಿ ಆ ಹೀರೋನೇ ವಹಿಸ್ಕೊಂಡು ಮಾತಾಡ್ತಾಳೆ ಹೊರಟು ನಮ್ಮನ್ನು ಬೈತಾಳೆ. ಹಿಂಗೆ ಅಂತೇಳಿ ನೀವು ನಂಬಿಟ್ರಾ ಅವ್ನು ನಿಮ್ಮ ಹತ್ರ ನಾಟಕ ಆಡೋನು ಅಂತ. ಬಟ್ ಆ ಅಮ್ಮ ನಮ್ಗೆ ಹೇಳ್ತಾಳೆ, ಯಾರು ಹೀರೋಯಿನ್ನು, ಇಲ್ಲಮ್ಮ ಅಂತಾನು ಕಚಡ ಮಗ ನೀಚ ಪಾಪಿ ಅಂತ ಹೇಳಿದಾಗ ಆ ಅಮ್ಮ ನನಗೆ ಹೇಳ್ದದು,
ನೀವು ಆ ಮಾತು ನಂಬಿಟ್ರಾ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ. ನಾಮಿನಿ ಯಾವ ತರ ಇದ್ರು ಶೂಟಿಂಗ್ ಅಲ್ಲಿ? ಅವರು ಫಸ್ಟ್ ಪಿಕ್ಚರ್ ಆಯಮ್ಮಂದು ಆಯಮ್ಮ ಬರ ಪ್ರತಿಯೊಂದು ಶಾಟ್ ಮಾಡೋರು, ಬಟ್ ಉಪೇಂದ್ರ ಹೇಳ್ಕೊಡೋರು ಆ ಕೂದ್ಲಿಂಗ್ ಬಿಟ್ಟು ಆ ಪ್ರತಿಯೊಂದು ಸೀನ್ಗೂ ಎದುರ್ಬೇಕಾದ್ರೆ ಆ ಎಂಜಲ್ ನುಂಗು ಅಂತ ಹೇಳೋರು. ಬಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ಪ್ರತಿಯೊಂದು ಶಾಟ್ನು ಉಪೇಂದ್ರ ಸರ್ ಆ ಎಮ್ಮಂಗೆ ಹೇಳ್ಕೊಡೋರು. ಫಸ್ಟ್ ಪಿಕ್ಚರ್ ಆ ಎಮ್ಮಂದು ಅದು ಡ್ಯಾಮಿನಿದು. ಇನ್ನು ಚಿಕ್ಕ ಒಂದು ಅಂಥ ಏಜ್ ಹುಡುಗಿ ಅಲ್ಲ, ಈಗ ಚಿಕ್ಕ ಹುಡುಗಿ.